ನಮಸ್ಕಾರ. ಬೆಳಗ್ಗಿನ ಶುಭೋದಯಗಳು. ಬ್ರೇಕ್ಫಾಸ್ಟ್ಗೆ ರೆಡಿ ಮಾಡ್ತಾ ಇದ್ದೀನಿ. ಉಪ್ಪಿಟ್ಟು ಮಾಡ್ಕೊತೀನಿ. ರವೆ ಹುರಿದು ಇಟ್ಕೊಂಡಿದ್ದೀನಿ. ಈಗ ಒಗ್ಗರಣೆಗೆ ಶುರು ಮಾಡ್ತೀನಿ. ನನ್ನನ್ನು ಕಂಡ್ರೆ ಅದು ಯಾಕೆ ಈ ಥರ ದ್ವೇಷ ಸುರಿತಾರೋ ಗೊತ್ತಿಲ್ಲ. ಯೂಟ್ಯೂಬು ಯಾರಪ್ಪನ ಸೊತ್ತು ಅಲ್ಲ. ಅವ್ರ ಅಪ್ಪನ ಮನೆಯಿಂದ ನಾನೇನು ಎತ್ಕೊಂಡ್ಬಂದು ಮಾಡ್ತಾ ಇಲ್ಲ. ನಾನು ಮಾಡ್ತಾ ಇರೋದು ಯೂಟ್ಯೂಬ್ ಅವರು ಇಂದ ಬರುತ್ತೆ, ನಾವು ತಿಂತೀವಿ, ಹಂಗಾಗುತ್ತೆ. ಏನೋ ಇವ್ರ ಮನೆಗಳಲ್ಲಿ ಹೋಗಿ ಇವರು ನಮಗೆ ದುಡ್ಡು ಕೊಡೋಂಗೆ, ಸಂಬಳ ಕೊಡೋಂಗೆ ವಿಪರೀತವಾಗಿ ಮಾತಾಡೋದು, ವಿಪರೀತವಾಗಿ ಟಾರ್ಚರ್ ಕೊಡೋದು, ಇದೆಲ್ಲ ಹವ್ಯಾಸ ಆಗಿಬಿಟ್ಟಿದೆ. ಏಕೆಂದರೆ ನಾನು ಮಾತಾಡಲ್ಲ ಅಂದ್ಬಿಟ್ಟು ಮಾತಾಡಿದ್ರೂ ನಮಗೇನೂ ಇಲ್ಲ ಅನ್ನೋ ಥರ ಕೆಲವು ಜನ ಹಂಗಾಡ್ತಾ ಇದ್ದಾರೆ. ಅದೇನು ಕಾಣಿಸುತ್ತೋ ನಾನು ಯೂಟ್ಯೂಬ್ ಮಾಡಿದ್ರೆ ಏನು ಗೊತ್ತಾ ಇವ್ರಿಗೆ, ನಾನು ಯೂಟ್ಯೂಬ್ ಮಾಡಬಾರ್ದು, ನಿಲ್ಲಿಸ್ಬಿಡ್ಬೇಕು, ಏನು ಭಿಕ್ಷೆ ಬೇಡ್ಕೊಂಡು ತಿನ್ನಬೇಕು, ಈ ಥರ ಜೀವನ ಮಾಡಬೇಕು ಅನ್ನೋದು ಇವ್ರದ್ದು ಮೈಂಡ್ ಸೆಟ್. ನನಗೆ ಗೊತ್ತಿದೆ ಇವರು ಎಂಥ ಕಚಡ ಜನ ಅಂತ. ತುಂಬ ಕೆಟ್ಟದಾಗೆಲ್ಲ ಹಬ್ಸೋದು. ಅವ್ರಿಗೆ ಏನು ಕೆಲಸ ಇರೋದಿಲ್ಲ ಮಾಡೋದಕ್ಕೆ. ತಿಂತಾರೆ, ಕೂತ್ಕೊತಾರೆ. ಇದೊಂದು ಅಸಹ್ಯವಾಗಿ ಮಾತಾಡೋದು. ಏನಂತ ಹೇಳ್ತಾರೆ ಗೊತ್ತಾ, ನಾನು ಯೂಟ್ಯೂಬ್ ಮಾಡೋದ್ರಿಂದ ಅಸಹ್ಯ ಆಗುತ್ತೆ ನನಗೆ ಆ ಪದಗಳನ್ನ ಬಳಸೋದಕ್ಕೆ. ಇವ್ರುಗಳೆಲ್ಲ ಮಾಡಿ ಬಂದಿರ್ತಾರೆ, ಅದಕ್ಕೆ ನಮ್ಮನ್ನು ಹಂಗೆ ನೋಡ್ತಾರೆ. ಅದು ಏನಾದರೂ ಮಾಡಿ ಹಾಳು ಮಾಡಬೇಕು ಇದೆ. ನನಗೆ ತುಂಬ ಹಿಂಸೆ ಕೊಟ್ಟಿದ್ದಾರೆ, ನಾನು ಏನಾದರೂ ಮಾಡಿ ಹಾಳು ಮಾಡಿಬಿಡಬೇಕು ಅನ್ನೋದು. ಬಟ್ ಇವ್ರ ಕೈಯಲ್ಲಿ ಆಗಲಿಲ್ಲ. ಅಲ್ಲಿ ದೇವ್ರನ್ನವನು ಒಬ್ಬನಿದ್ದಾನೆ ಅಲ್ವಾ, ನಮ್ಮನ್ನು ನೋಡ್ಕೊತಾ ಇರೋದು ಅವನು. ಇವರೇನಲ್ವಲ್ಲ, ಅದಕ್ಕೇನು ಮಾಡೋಕ್ಕಾಗ್ತಾ ಇಲ್ಲ ಇವ್ರ ಕೈಯಲ್ಲಿ. ಅದಕ್ಕೋಸ್ಕರ ಈ ಥರ ಎಲ್ಲ ಹಬ್ಬಿಸಿ ಮಾತಾಡೋದು. ಯೂಟ್ಯೂಬ್ ಮಾಡೋರೆಲ್ಲ ಡ್ಯಾಶ್ಗಳು ಅಂತ. ಅದು ಏನು ಕಂಡಿದ್ದಾರೋ ಗೊತ್ತಿಲ್ಲ. ಇವರು ಒಂದು ಸತಿ ವಿಡಿಯೋ ಮಾಡಿ ಕಪಾಳಕ್ಕೆ ಬಾರಿಸ್ದಂಗೆ ಉತ್ತರಗಳು ಕೊಟ್ಟಿದೆ. ಸ್ವಲ್ಪ ತಣ್ಣಗಾಗ್ಬಿಟ್ಟಿದ್ದಾರೆ. ಮತ್ತೆ ಇವಾಗ ಶುರು ಮಾಡ್ಕೊತಾ ಇದ್ದಾರೆ. ಅದಕ್ಕೆ ಏಂದ್ರಲ್ಲಿ ಹಾಕಬೇಕೋ ಹಾಕ್ತಾ ಇದ್ದೀನಿ, ಪೊರಕೆಯಲ್ಲಿ ಹಾಕ್ತಾ ಇದ್ದೀನಿ. ಎದುರಿಗೆ ಬಂದು ಮಾತಾಡೋದಕ್ಕೆ ಇವ್ರಿಗೆ ತಾಕತ್ತಿಲ್ಲ. ನಾನು ಈ ವಿಡಿಯೋ ಮಾಡೋವಾಗ ಸಪೋಸ್ ಹಿಂಗೆ ಓಡಾಡ್ತೀವಲ್ವಾ, ಅದು ಹಿಂದೆ ಮುಂದೆ ಓಡಾಡೋದು ತಪ್ಪೇನಂತೆ ಅವ್ರಿಗೆ. ನಮ್ಮ ಬಾಡಿ ಹಿಂದೆ ಕಾಣಿಸ್ಬಿಡುತ್ತಂತೆ, ಮುಂದೆ ಕಾಣಿಸ್ಬಿಡುತ್ತಂತೆ. ಅದೇನೋ ಕಮೆಂಟ್ ಹಾಕಿದ್ರು ಅವರು. ನಿನ್ನ ಜನ್ಮಕ್ಕೆ ಅಂತ ಹಾಕಿದ್ರು. ಇವ್ರು ಮತ್ತೆ ರೋಡ್ಗಳಲ್ಲಿ ಎಲ್ಲ ಹಿಂಗೆ ತಾನೇ ಓಡಾಡ್ತಾರೆ, ಹಿಂದೆ ಮುಂದೆ ಎಲ್ಲ ಜನಗಳು ನೋಡ್ತಾರೆ ಅಲ್ವಾ. ಇವ್ರ ಜನ್ಮಕ್ಕೆ ಏನಂತ ಹೇಳಲಿ ನಾನು? ಇವರು ಅಪ್ಪ ಅಮ್ಮನಿಗೆ ಹುಟ್ಟಿದಾರ? ಒಬ್ರ ಹತ್ರ ಮಾತಾಡಬಾರ್ದು, ಒಬ್ಬರು ಗಂಡಸ್ರ ಹತ್ರ ಮಾತಾಡಬಾರ್ದು. ಅದೇನು ತಪ್ಪಿ ಕಾಣಿಸುತ್ತೋ ಇವ್ರಿಗೆ ಗೊತ್ತಿಲ್ಲ. ಕಾಯ್ಕೊಂಡಿರ್ತಾರೆ ಏನಾದರೂ ಒಂದು ಸೃಷ್ಟಿ ಮಾಡಿಬಿಡ್ಬೇಕು ಅಂತ. ಒಂದು ವಿಡಿಯೋ ಮಾಡಬಾರ್ದು ಯೂಟ್ಯೂಬ್ಗೆ, ಏನಾದರೂ ಏನು ಹಿಂಸೆ ಮಾಡ್ತಾರೆ ಅಂದರೆ
ನಾನು ಇದೇ ಬೈಕೇನೆ ಬೇರೆ ಕೆಲಸಗಳನ್ನೆಲ್ಲ ಮಾಡೋದೇ ಬಿಟ್ಬಿಟ್ಟು ಯೂಟ್ಯೂಬಿಗೆ ಬಂದೆ. ಯೂಟ್ಯೂಬ್ ಮಾಡಿದ್ರೆ ಮನೆಯಲ್ಲೇ ಇದ್ದು ಮಾಡ್ಕೊಬೋದು, ಯಾವ ನಾಯಿನೂ ಏನು ಮಾತಾಡೋದಿಲ್ಲ ಅಂದ್ಬಿಟ್ಟು ನಾನು ಯೂಟ್ಯೂಬ್ ಶುರು ಮಾಡಿದ್ರೆ ಯೂಟ್ಯೂಬ್ನೂ ಬಿಡ್ತಾ ಇಲ್ಲ. ಯೂಟ್ಯೂಬಿಂದನೂ ವಿಪರೀತ ಮಾತುಗಳು, ವಿಪರೀತ ಇದೆ. ಏನದ್ರಲ್ಲಿ ಹಾಕಬೇಕೋ ಅದರಲ್ಲಿ ನಾನು ಹಾಕ್ತೀನಿ, ಹಾಕಿಸ್ಕೊಂಡು ಸ್ವಲ್ಪ ಜನ ಸುಮ್ಮನೆ ಆಗಿಬಿಟ್ಟಿದ್ದಾರೆ. ಮತ್ತೆ ನನ್ನ ತಂಟೆಗೆ ಬಂದರೆ ನಾನು ಹೇಳಿದ್ದೀನಿ, ವಿಡಿಯೋಗಳಲ್ಲಿ ಹೇಳಿದ್ದೀನಿ, ಸರಿ ನಾನು ಯೂಟ್ಯೂಬ್ ಮಾಡಬಾರ್ದಲ್ವ, ಬಿಡ್ತೀನಿ, ನನಗೆ ತಂದಾಕಿ ಅಂತ. ತಂದಾಕಿ, ನಾನು ಯೂಟ್ಯೂಬ್ ಮಾಡೋದು ಬಿಡ್ತೀನಿ. ಏನು ಮಾಡಿದ್ರು, ಹೊರ್ಗಡೆ ಕೆಲ್ಸಕ್ಕೆ ಹೋದ್ರೂ ತಪ್ಪು, ಮನೆ ಒಳಗಡೆ ಇದ್ದು ಕೆಲಸ ಮಾಡಿದ್ರೂ ತಪ್ಪು. ಇದೇನೋ ಕಾಮಾಲೆ ಕಣ್ಣಿಗೆ ಪ್ರಪಂಚ ಎಲ್ಲ ಅಳ್ದೀನಿ ಅನ್ನತ್ತೆ ಅನ್ಸುತ್ತೆ. ನಿಮ್ಮ ಮನೆಯಲ್ಲಿರೋರು ಹಂಗೇ ಇದ್ದಾರೆ, ಅದಕ್ಕೆ ನೀವು ನನ್ನಂಥವ್ರ ಬಗ್ಗೆ ಮಾತಾಡ್ತಾ ಇರೋದು. ಪಕ್ಕ 100% ನಾನು ಹೇಳ್ತೀನಿ. ನೀವಿರ್ತೀರಾ ಇಲ್ಲ ನಿಮ್ಮ ಮನೆಯಲ್ಲಿರೋರು, ನಿಮ್ಮ ಮಿಸ್ಸಸ್ಗಳು, ನಿಮ್ಮ ಮಕ್ಕಳು, ಈ ಥರ ಯಾರಾದರೂ ಇದ್ದೇ ಇರ್ತಾರೆ. ಅದನ್ನು ಮುಚ್ಚಿಕೊಳ್ಳೋದಕ್ಕೆ ನಮ್ಮಂಥವ್ರ ಮೇಲೆ ಗೂಬೆ ಕೂರ್ಸೋಕೆ ಬರ್ತೀರಾ? ಅದ್ಯಾವಳೋ ಒಬ್ಳು ಹೇಳ್ತಾಳೆ ನನಗೆ, ನೀನು ಯೂಟ್ಯೂಬ್ ಮಾಡ್ತೀಯಾ, ನೀನು ಸರಿ ಇಲ್ಲ ಅಂದ್ಬಿಟ್ಟು. ಇವಳು ಎಲ್ಲಂದರೆ ಅಲ್ಲಿ ಡ್ಯಾನ್ಸ್ಗಳು ಮಾಡ್ತಾಳೆ, ಕ್ಲಬ್ ಡ್ಯಾನ್ಸ್ಗಳ ಥರ. ಈ ಫಂಕ್ಷನ್ಗಳಲ್ಲಿ, ಮದುವೆಗಳಲ್ಲಿ, ಮನೆಗಳಲ್ಲಿ, ಮದುವೆಗಳಲ್ಲಿ ಡ್ಯಾನ್ಸ್ ಮಾಡ್ತಾಳೆ ಎಲ್ಲರ ಮುಂದೆನೂ. ಇವಳನ್ನೇನು ಅನ್ಬೇಕು ನಾವು ಯೂಟ್ಯೂಬ್ ಮಾಡೋದ್ರಿಂದ ಸರಿ ಇಲ್ಲ ಅಂದರೆ ಈ ಬೇವರ್ಸಿ ಮುಂದೆನೂ ಏನನ್ಬೇಕು ನಾನು? ಊರಿನಲ್ಲಿರೋ ಜನರ ಮುಂದೆ ಎಲ್ಲ ಕುಣಿತೀಯ ಅಲ್ವಾ? ನೀನು ಯಾವ ಜಾತಿಗೆ ಸೇರಿರ್ತೀಯ? ಬಿಟ್ಟರೆ ನೀನು ಯೂಟ್ಯೂಬ್ ಅಲ್ಲ, ಬ್ರೇಕ್ ಕ್ಲಬ್ಬು ಎಲ್ಲ ಮಾಡಿಬಿಡ್ತೀಯ, ಇನ್ನೊಬ್ಬರ ಬಗ್ಗೆ ಮಾತಾಡೋಕ್ಕೆ ಬರ್ತೀಯಾ? ನೀನು ಹೆಂಗೆ ಬದುಕು ಭಾಳ ಬಂದಿದೀಯ ಅಂತ ನನಗೆ ಗೊತ್ತಿಲ್ವಾ? ನಮಗೆ ಮಾತಾಡೋಕ್ಕೆ ಬರುತ್ತೆ, ಸಂಸ್ಕಾರ ಅನ್ನೋದೊಂದು ಇರುತ್ತೆ ಅಲ್ವಾ, ಅದಕ್ಕೆ ಬಾಯಿ ಮುಚ್ಕೊಂಡಿರ್ತೀವಿ. ಇನ್ನೂ ವಿಪರೀತ ಮಾಡಿದ್ರೆ ಹೆಂಗೆ ಬಾರಿಸ್ಬೇಕೋ ಹಂಗೆ ಬಾರಿಸ್ತೀನಿ. ಮಾಡೋದೆಲ್ಲ ಮಾಡಿಬಿಟ್ಟು ದೇವಸ್ಥಾನಗಳು, ದೇವರುಗಳು ಅಂತ ತಿರುಗಿಬಿಟ್ರೆ ನೀನು ಮಾಡಿರೋ ಪಾಪ, ನೀನು ಮಾಡಿರೋ ಕರ್ಮ ಏನೂ ಹೋಗೋದಿಲ್ಲ. ಮೊದಲು ನಾಲ್ಗೆನ ನೆಟ್ಟಿಗಿಟ್ಕೊ, ಆಮೇಲೆ ಬೇರೆಯವ್ರ ಬಗ್ಗೆ ಪಾಯಿಂಟ್ ಔಟ್ ಮಾಡು. ಅವ್ರ ಬಗ್ಗೆ ನಿಮ್ಗೆ ಏನು ಗೊತ್ತು ಅಂತ ನೀವು ಮಾತಾಡೋದು. ನಮ್ಮ ಬಗ್ಗೆ ನಮಗೆ ಗೊತ್ತಿಲ್ವಾ? ಇದಕ್ಕೆ ಅಂತ ಕಾಯ್ಕೊಂಡಿರ್ತೀರಾ? ನಿಮ್ಮ ಮನೆ, ನಿಮ್ಮ ಸಂಸಾರಗಳ ಸುದ್ದಿ ಎತ್ತಲ ಹೆಂಗಿರುತ್ತೆ? ನಿಮ್ಮ ಮಕ್ಕಳು ಕೆಲ್ಸಕ್ಕೆ ಹೋಗ್ತಾರೆ ಅಲ್ವಾ, ನೀವು ಕೆಲ್ಸಕ್ಕೆ ಹೋಗ್ತಾ ಇದ್ರಿ ಅಲ್ವಾ, ಆವಾಗ ನೀವು ಒಳ್ಳೆಯವರು. ನಾವು ಕೆಲ್ಸಕ್ಕೆ ಹೋಗಿ ನಾವು ಕೆಲಸಗಳು ಮಾಡಿದ್ರೆ ನಾವು ಇಂಥ ಕ್ಯಾಟಗರಿಗೆ ಸೇರಿದ್ದೀವ? ನಿಮ್ಮ ಮಗಳನ್ನ ಕೆಲ್ಸಕ್ಕೆ ಹಾಕಿದ್ದೀರಾ ಅಲ್ವಾ, ನೀನು ಕೆಲ್ಸಕ್ಕೆ ಹೋಗಿದ್ದೀಯ ಅಲ್ವಾ, ಆವಾಗ ನೀನು ಏನೇನು ಕೆಲಸ ಮಾಡ್ಕೊಂಬಂದಿದ್ದೆ? ನನ್ನ ಬಗ್ಗೆ ಮಾತಾಡ್ತೀಯ ಅಲ್ವಾ? ನನ್ನ ಬಗ್ಗೆನೇ ಎಲ್ಲ, ಬರೀ ಯೂಟ್ಯೂಬ್ ಫ್ಯಾಮಿಲಿ ಬಗ್ಗೆನೇ ಮಾತಾಡಿರೋದು ನೀನು. ಯೂಟ್ಯೂಬ್ ಮಾಡೋರೆಲ್ಲ ಇವರು ಅಂತ. ನನಗೆ ಪಿತ್ತ ನೆತ್ತಿಗೆ ಏರೋ ಹಂಗೆ ಮಾತಾಡಿದ್ರೆ ಹಂಗೆ ಇರುತ್ತೆ. ಏನು ಮಾಡಿದ್ದೀವಿ ಅಂತ, ಯಾಕೆ 24 ಗಂಟೆನೂ ನಮ್ಮನ್ನು ನೋಡೋದಿಲ್ವಾ? ನಾವು ಹೆಂಗಿದ್ದೀವಿ ಏನೋ ಅಂತ ನಿಮ್ಗೆ ಗೊತ್ತಿಲ್ವಾ? ತಿಂದು ಮುಚ್ಕೊಂಡು ಇರೋಕ್ಕಾಗೋದಿಲ್ಲ, ಅದಕ್ಕೆ ಯಾರನ್ನಾದರೂ ಒಬ್ಬರನ್ನ ಹಿಡ್ಕೊತೀರ. ಬೇರೆಯವ್ರನ್ನ ಹಿಡ್ಕೊ, ನನ್ನನ್ನು ಹಿಡ್ಕೊಂಡ್ರೆ ನಿನ್ನ ಗತಿ ಗೋಯಿಂದಾನೆ. ನಾನು ಯಾರ ಮೇಲೂ ಡಿಪೆಂಡ್ ಆಗ್ದಿರಾ ಬದುಕ್ತಾ ಇದ್ದೀನಿ. ಆಗ ಅಂದ್ಬಿಟ್ಟು ಅದನ್ನೂ ಸಹಿಸ್ಕೊಳ್ಳೋಕೆ ಆಗಲ್ಲ, ತುಳಿದು ಬಿಟ್ಟು ಕಳಿಸ್ಬಿಡೋಣ ಅಂದರೆ
ನಿನ್ನ ಕೈಯಲ್ಲಿ ಆಗುತ್ತಾ ನನ್ನನ್ನು ತುಳಿಯೋದಕ್ಕೆ? ನಿಮ್ಮ ಕೈಯಲ್ಲಿ ತುಂಬ ಜನ ಇದ್ದಾರೆ, ಅವಳೊಬ್ಳೇ ಅಲ್ಲ. ಒಂದು ಸತಿ ಬಿಟ್ಟಿದ್ದೀನಿ, ಆವಾಗಿಂದ ಗಪ್ಚಿಪ್ ಆಗಿಬಿಟ್ಟಿದ್ದಾರೆ. ಮತ್ತೆ ಅದಕ್ಕಿಂತ ಸ್ಟ್ರಾಂಗ್ ಆಗಿ ಬಿಡ್ತೀನಿ. ನಾಲ್ಗೆ ಇರಬಾರ್ದು ನಿಮಗೆ. ಇನ್ನೊಂದು ಸತಿ ಇನ್ನೊಬ್ಬರ ಬಗ್ಗೆ ಮಾತಾಡೋಕ್ಕೆ ಬರಬಾರ್ದು.